ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿ ಎಬಿವಿಪಿ ವತಿಯಿಂದ ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ಪ್ರತಿಭಟನೆ. ಉಪವಿಭಾಗಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ. ಎಬಿವಿಪಿ ತಾಲೂಕಾ ಎಸ್ಎಫ್ಟಿ ಪ್ರಮುಖ ವಿನೋದ್ ಬಿರಾದರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಳೆದ ಹಲವು ದಿನಗಳಿಂದ ಅತಿಥಿ ಉಪನ್ಯಾಸಕರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಪದವಿ ಕಾಲೇಜುಗಳಲ್ಲಿ ಸರಿಯಾಗಿ ತರಗತಿಗಳು ನಡೆಯದೆ ವಿದ್ಯಾರ್ಥಿಗಳ ಪಠ್ಯ ಚಟುವಟಿಕೆಗಳಲ್ಲಿ ಹಿನ್ನಡೆ ಆಗುತ್ತಿದೆ. ಕೆಲವೊಂದು ವಿಶ್ವವಿದ್ಯಾಲಯಗಳು ಸೆಮಿಸ್ಟರ್ ಪರೀಕ್ಷೆಯನ್ನು ನಡೆಸುವ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿವೆ. ಆದರೆ ತರಗತಿಗಳು ಸರಿಯಾಗಿ ನಡೆಯದೆ ವಿದ್ಯಾರ್ಥಿಗಳು ಹೇಗೆ ಪರೀಕ್ಷೆಯನ್ನು ಬರೆಯಬೇಕು ಎಂದು ಅವರು ಪ್ರಶ್ನೆ ಮಾಡಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಸಮುದಾಯದ ಮಧ್ಯೆ ಮೂಡುತ್ತಿರುವ ಅನೇಕ ಗೊಂದಲಗಳನ್ನು ಬಗೆಹರಿಸುವುದಕ್ಕಾಗಿ ರಾಜ್ಯ ಸರ್ಕಾರ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು. ವಿದ್ಯಾರ್ಥಿನಿ ದ್ರಾಕ್ಷಾಯಣಿ ಎಂಡಿಗೇರಿ ಮತ್ತು ರೂಪಾ ಜಾಡಗೌಡರ್, ದಾನಮ್ಮ ವಜ್ರಮಟ್ಟಿ ಅವರು ಮಾತನಾಡಿ, ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸಿ ಗೌರವಯುತ ಜೀವನ ನಡೆಸುವುದಕ್ಕೆ ಸರ್ಕಾರ ಅವಕಾಶವನ್ನು ಕಲ್ಪಿಸಬೇಕೆಂದು ಮನವಿ ಮಾಡಿದರು. ರಾಜ್ಯ ಸರ್ಕಾರವು ಈ ವಿಷಯದಲ್ಲಿ ಯಾವುದೇ ರೀತಿ ವಿಳಂಬವನ್ನು ಮಾಡದೆ ಅತಿಥಿ ಉಪನ್ಯಾಸಕರಿಗೆ ನೀಡುವ ಸಂಬಳವನ್ನು ಸರ್ಕಾರಿ ನೌಕರರಿಗೆ ನೀಡುವ ಹಾಗೆ ಪ್ರತಿ ತಿಂಗಳು ನೀಡಬೇಕು. ಅತಿಥಿ ಉಪನ್ಯಾಸಕರಿಗೆ ಯುಜಿಸಿ ನಿಯಮಾವಳಿಯ ಪ್ರಕಾರ ವೇತನವನ್ನು ನೀಡುವುದು ಮತ್ತು ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿ ಅವರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಈ ಸಂದರ್ಭದಲ್ಲಿ ಒತ್ತಾಯಿಸಲಾಯಿತು. ಇನ್ನು ಪ್ರತಿಭಟನೆ ಸಂದರ್ಭದಲ್ಲಿ ರಘು ಲಗಳಿ, ದರ್ಶನ್ ಆಲ್ಗೂರ್, ಹನುಮಂತ್ ಹುದ್ದಾರ್, ಪುಂಡಲೀಕ್ ಪೂಜಾರಿ, ಪವಿತ್ರ ಲುಹಾರ್, ಪಾಂಡು ಪೂಜಾರಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ತರಗತಿಗಳು ಪ್ರಾರಂಭವಾಗಿ ಇವತ್ತಿಗೆ ತಿಂಗಳಿಂದ 1.5 ತಿಂಗಳು ಆಯ್ತು. ಇದುವರೆಗೂ ನಮ್ಗೆ ಒಂದೇ ಒಂದು ಕ್ಲಾಸ್ ಸಹ ಯಾವ ಸರ್ ಆಗಲಿ ಟೀಚರ್ಸ್ ಆಗಲಿ ಬಂದ್ ತಗೊಂಡಿಲ್ಲ. ಇಷ್ಟು ದಿನ ಆಯ್ತು ಗೆಸ್ಟ್ ಲೆಕ್ಚರರ್ಗಳು ನಾವು ಮೊದಲೇ ವರ್ಷದಿಂದನೂ ಆದ್ರೂ ಇದೇ ಸಮಸ್ಯೆ ಎದುರಿಸ್ತಾನೆ ಇದೀವಿ ಸತತವಾಗಿ. ಈಗ 3ನೇ ವರ್ಷ ಅಂದ್ರೆ ಕೊನೆಯ ವರ್ಷಕ್ಕೆ ನಾವು ಕಾಲಿಟ್ರು ಇನ್ನು ನಮ್ ಸಮಸ್ಯೆನ ರಾಜ್ಯ ಸರ್ಕಾರದವರು ಅದನ್ನ ಪರಿಗಣಿಸ್ತಾನೆ ಇಲ್ಲ. ಅದಕ್ಕೆ ಪರಿಹಾರನೂ ನೀಡ್ತಾ ಇಲ್ಲ. ನಾನ್ ಕೇಳ್ಕೊಳ್ಳೋದೇನಂದ್ರೆ ನಮ್ಗೆ ತರಗತಿಗಳನ್ನ ನಡೆಸ್ಕೊಡಿ, ನಮ್ಗೆ ಪ್ರತಿ ಕ್ಲಾಸಸ್ಗಳು ನಡಿಬೇಕು. BA ವಿದ್ಯಾರ್ಥಿನಿಯಾಗಿ ನಾನು ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ಳೋದೇನಂದ್ರೆ ರಾಜ್ಯ ಸರ್ಕಾರದವರು ನಮ್ಮ ಮನವಿಯನ್ನ ತಕ್ಷಣವೇ ತಮ್ಮ ಗಮನಕ್ಕೆ ತೆಗೆದುಕೊಂಡು ನಮ್ಮ ಈ ಒಂದು ತರಗತಿಗಳನ್ನ ನಡೆಸಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಮಾಡ್ಸ್ಕೊಳಕ್ ಟ್ಯಾಬ್ ಎಲ್ಲ ಕೊಡ್ತಂದ್ರು, ಅವಾಗ ಈಗೇನು ಗೌರ್ಮೆಂಟ್ ಇಂದ ಅವಾಗೆಲ್ಲ ಕೊಡ್ತಂದ್ರು, ಇವಾಗ ಏನು ಕೊಡತ್ತಿಲ್ಲ. ಕೇಳೋ ಆಫ್ಲೈನ್ ಕ್ಲಾಸ್ ಐತಿ, ಅದಕ್ಕೆ ಬೇಕು ಅಂತ ಕೇಳ್ತಾರು. ಸಮಟೈಮ್ಸ್ ಒಂದೊಂದ್ ಕಡೆ ನೆಟ್ವರ್ಕ್ ಸಿಗಂಗಿಲ್ಲ, ಸೊ ನಮ್ಗೆ ಏನು ಯೂಸ್ ಮಾಡ್ಕೊಳಕ್ ಆಗತ್ತಿಲ್ಲ. ಇಲ್ಲೆಲ್ಲ ಲ್ಯಾಬ್ ಎಲ್ಲ ಪ್ರಾಜೆಕ್ಟ್ ಎಲ್ಲ ಒಂದೊಂದ್ ಕ್ಲಾಸ್ ನ ವರ್ಕು ಆಗಂಗಿಲ್ಲ. ಸೊ ಗೌರ್ಮೆಂಟ್ ಅದನ್ನೆಲ್ಲ ಇದ್ ಮಾಡ್ಬೇಕು. ಇಷ್ಟ್ ಬಾಳ ದಿನ ಆಯ್ತು ನಾವ್ ಎಕ್ಸಾಮ್ ಬರ್ದ, ಇನ್ನ ರಿಸಲ್ಟ್ ಬಂದಿಲ್ಲ ನಮ್ದ. ಅದ್ರೊಳಗೂ ಸ್ವಲ್ಪ ನೋಡ್ಕೋಬೇಕು. ಯೂನಿವರ್ಸಿಟಿ ಕೇಳಿದ್ರೆ ಬೆಂಗಳೂರಿಗೆ ಹೋಗತ್ತಾರ, ಅಲ್ಲಿ ಕೇಳಿದ್ರೆ ವಾಪಸ್ ಯೂನಿವರ್ಸಿಟಿ ಹೋಗತ್ತಾರ. ಪಾಪ ಇಲ್ಲಿ ಏನು ಮಾಡಕ್ ಆಗಂಗಿಲ್ಲ. ಸೊ ಲೆಕ್ಚರರ್ಸ್ ಬರಂಗಿಲ್ಲ. ಇಲ್ಲೆಲ್ಲ ಸ್ವಲ್ಪ ಇಲ್ಲಿ ಸಮ್ ಕ್ಲಾಸ್ ಮಿಸ್ ಆಗ್ತಾವ, ಯಾಕಂದ್ರೆ ಲೆಕ್ಚರರ್ಸ್ ಅಭಾವ ಐತಿ ಇಲ್ಲಿ. ಸೊ ಗೌರ್ಮೆಂಟ್ ನಮಗ ಇದನ್ನೆಲ್ಲ ಒದಗಿಸ್ಕೊಡ್ಬೇಕಂತ ಹೇಳಿ ಕೇಳ್ತೀನಿ. ಇವತ್ತಿನ ದಿವಸ ಅತಿಥಿ ಉಪನ್ಯಾಸಕರ ಸಮಸ್ಯೆಯನ್ನ ಕುರಿತು ಜಮಖಂಡಿಯ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ನಾವು ಹೋರಾಟವನ್ನು ಕೈಗೊಂಡಿದ್ದೀವಿ. ಇಲ್ಲಿ ಪ್ರಾರಂಭಿಸಿ ದೇಸಾಯಿ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿಕೊಂಡು ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಮುಟ್ಟಿಸುವುದರ ಮುಖಾಂತರ ಅತಿಥಿ ಉಪನ್ಯಾಸಕರ ಸಮಸ್ಯೆಯನ್ನ ಶೀಘ್ರದಲ್ಲಿ ಬಗೆಹರಿಸಿ ವಿದ್ಯಾರ್ಥಿಗಳಿಗೆ ಪಠ್ಯೇತರ ಚಟುವಟಿಕೆಗಳನ್ನ ಪ್ರಾರಂಭಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡಿದ್ವಿ. ಇದೇ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರ ಹಲವಾರು ಸಮಸ್ಯೆಗಳನ್ನ ನಾವು ಹೇಳಿದ್ವಿ. ಅವರಿಗೆ UGC ಪ್ರಕಾರ ವೇತನವನ್ನು ಬಿಡುಗಡೆ ಮಾಡಿ ಅವರಿಗೆ ಹಲವಾರು ಅವರ ಸಮಸ್ಯೆಗಳನ್ನ ಆಲಿಸಿ ರಾಜ್ಯ ಸರ್ಕಾರವು ತಕ್ಷಣವೇ ಪರಿಹಾರವನ್ನು ಒದಗಿಸಿ ನಮ್ಮ ವಿದ್ಯಾರ್ಥಿನಿಗಳ ಪಠ್ಯೇತರ ಚಟುವಟಿಕೆಗಳನ್ನ ಪ್ರಾರಂಭಿಸಬೇಕಂತೆ ಉಪವಿಭಾಗಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡುವುದರ ಮುಖಾಂತರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹೋರಾಟವನ್ನು ಕೈಗೊಂಡಿತ್ತು. ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬಂತು. ನಮ್ಗೆ ಗೆಸ್ಟ್ ಫ್ಯಾಕಲ್ಟಿ ಇಲ್ಲೇ ಇರೋದ್ರಿಂದ ಕ್ಲಾಸ್ಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ರಾಜ್ಯ ಸರ್ಕಾರ ನಮ್ಗೆ ಗೆಸ್ಟ್ ಫ್ಯಾಕಲ್ಟಿನ ಹಾಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ. ಇನ್ನೊಂದು NEP ಪ್ರಕಾರ ಮ್ಯಾಥ್ಸ್ ಸಬ್ಜೆಕ್ಟ್ ತಗೊಂಡಿರೋರಿಗೆ ಲ್ಯಾಬ್ ಇರುತ್ತೆ. ಅವ್ರಿಗೆ ನಮ್ಮ ಕಾಲೇಜಲ್ಲಿ 3 PC ಸ್ಟಾರ್ಟ್ ಇದೆ ಮ್ಯಾಥ್ಸ್ ಲ್ಯಾಬ್ ಅಲ್ಲಿ. ನಮ್ಮ ಟೋಟಲ್ ಸ್ಟ್ರೆಂತ್ 37 ಇದೆ. 37 ಇನ್ನು BSc ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಅವರು ಜಾಯಿನ್ ಆಗ್ತಾರೆ. ಎಲ್ಲರೂ ಸೇರ್ಕೊಂಡು 3 PC ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕಂತೂ ಆಗೋದಿಲ್ಲ. ಆದಷ್ಟು ಬೇಗ ಅದನ್ನು ನೀವು ಹಾಕ್ಬೇಕು ನಮಗ ಪ್ಲೀಸ್. ಆಮೇಲೆ ಫಿಸಿಕ್ಸ್ ಗೆ ಒಬ್ರು HOD ಇದಾರೆ. ಕೆಮಿಸ್ಟ್ರಿಗಂತೂ HOD ಇಲ್ಲ, ಅಸಿಸ್ಟೆಂಟ್ ಪ್ರೊಫೆಸರ್ ಇಲ್ಲ, ಯಾರು ಇಲ್ಲ.